ನಮ್ಮ ಹಾಸ್ಪಿಟಲಲ್ಲಿ ದಿನ 50 ಜನ ಓರಲ್ ಕ್ಯಾನ್ಸರ್, ಥ್ರೋಟ್ ಕ್ಯಾನ್ಸರ್ ಅಂತ ಬರ್ತಾರೆ. ಅದರಲ್ಲಿ ಮೋಸ್ಟ್ ಆಫ್ ಜನ ಸ್ಮೋಕಿಂಗು, ತಂಬಾಕು ಯೂಸ್ ಮಾಡೋರು ಇರ್ತಾರೆ. ಸೊ ಈ ಕತೆ ಮುಖೇಶ್ ಅಂತ. ನಾನು ಮುಖೇಶ್. ನಾನು ಕಳೆದ 2 ವರ್ಷಗಳಿಂದ ಗುಟ್ಕಾ ತಿನ್ನುತ್ತಿದ್ದೆ. ನನಗೆ ಈಗ ಓರಲ್ ಕ್ಯಾನ್ಸರ್ ಆಗಿದೆ. ನನ್ನ ಜೊತೆಗೆ ನನ್ನ ಫ್ರೆಂಡು ಕೂಡ ಇದ್ದ, ಅವನಾಗದೇ ಹೋಗಿದ್ದಾನೆ ಅಷ್ಟೇ. ಏನಂದರೆ ನಾವು ಮುಖೇಶ್ ಅವ್ರಿಗೆ ಸೇವ್ ಮಾಡೋಕ್ಕಾಗಲಿಲ್ಲ. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ನಮ್ಮ ಲೈಫ್ ಸ್ಟೈಲ್ ಎಷ್ಟು ಚೇಂಜ್ ಆಗಿದೆ ಅಂದರೆ, ಕ್ಲಾಸಲ್ಲಿ ಆರಾಮಾಗಿ ಬೆಂಚ್ ಮೇಲೆ ಕೂತ್ಕೊಂಡು ಸರ್ ಅವ್ರ ಮೇಡಮ್ ಹೇಳೋ ಪಾಠನ ಅಲ್ಪ ಸ್ವಲ್ಪ ಕೇಳಿಕೊಂಡು ಸರ್ ಇನ್ನೇನು ಹಿಂದೆ ತಿರುಗ್ತಾರೆ ಅನ್ನೋ ಭಯದಲ್ಲಿ ಕೈಯಿಂದ ಕೈಗೆ ಪಾಸ್ ಹಾಕೋ ಸ್ನ್ಯಾಕ್ಸ್, ಹುಡುಗಿರ ಜೊತೆ ಚಿಟ್ ಚಾಟ್, ಮೊಬೈಲಲ್ಲಿ ಗೇಮ್ಸ್, ಗೋಡೆ ಮೇಲೆ ಡ್ರಾಯಿಂಗ್ಸ್, ವರ್ಷಕ್ಕೆ ಒಂದೇ ನೋಟ್ಸ್, ತಿಂಗಳಿಗೆ ಒಂದೇ ಪೆನ್. ಓಹೋ, ಟಾಪರ್ಸ್ ಆರ್ ಎಕ್ಸೆಪ್ಷನ್ಸ್. ಮೇಡಮ್ ರೈಟ್ ದಿ ನೋಟ್ಸ್ ಅಂದಾಗ ಬರೆಯೋ ಥರ ನಾಟಕ. ಅದ್ರ ಮಧ್ಯದಲ್ಲಿ ಮಗ 2 ಪೆನ್ ಇದೆಯಾ, ಒಂದು ಶೀಟ್ ಕೊಡೆ ಅಂತ ಕೇಳೋ ಫ್ರೆಂಡ್ಸ್. ಕೊಟ್ಟಿದ್ದ ಪೆನ್ ಮತ್ತೆ ಸಿಗಲ್ಲ ಅಂತ ಗೊತ್ತಿದ್ದರೂ ಮತ್ತೆ ಕೊಟ್ಟಿರ್ತೀವಿ. ಗ್ರೂಪಾಗಿ ಹೊರಗಡೆ ಹೋದರೆ ನಾನು ಪೇ ಮಾಡಿರ್ತೀನಿ, ಆಮೇಲೆ ನನಗೆ ಪೇ ಮಾಡಿ ಅನ್ನೋ ಮಾತುಗಳು. ಅಟೆಂಡೆನ್ಸ್ ಶಾರ್ಟೇಜ್ ಆದಾಗ ಪ್ರಾಕ್ಸಿ ಕೊಡಿಸ್ತೀನಿ ಅನ್ನೋ ಬಿಲ್ಡಪ್ ಕೊಡೋ CRಗಳು. ಇಷ್ಟಕ್ಕೆ ಮುಗೀತು ಅಂತ ಅಂದ್ಕೋಬೇಡಿ. ಕಷ್ಟಕ್ಕೆ ಸುಖಕ್ಕೆ ಬರುವ ಫ್ರೆಂಡ್ಸ್ನ ಮರಿಬೇಡಿ. ಕಾಲ್ ಮಾಡಿ, ಎಷ್ಟೇ ಜಗಳ ನೋವು ಇದ್ದರೂ ಮತ್ತೆ ಹೊಂದಾಗಿರಿ. ಈ ವಿಡಿಯೋ ಮಾಡ್ತಿರೋ ರೀಸನ್ ಇಷ್ಟೇ, ಎಲ್ಲ ಫ್ರೆಂಡ್ಸ್ನ ಮತ್ತೆ ಕನೆಕ್ಟ್ ಮಾಡೋದಕ್ಕೆ. ಈ ವಿಡಿಯೋ 15 ವರ್ಷ ಬಿಟ್ಟು ನೋಡಿದರೂ ಹಾಗೆ ಇರುತ್ತೆ ಅಂತ ಹೇಳ್ತಾ, ಎಲ್ಲರ ಫ್ಯೂಚರ್ ತುಂಬ ಚೆನ್ನಾಗಿರಲಿ ಎಂದು ಬಯಸುವ ನಿಮ್ಮ ಪ್ರೀತಿಯ ಜೂನಿಯರ್ಸ್. ಹಾಯ್ ಡಿಯರ್ ಸ್ಟೂಡೆಂಟ್ಸ್. ನಾನು ಜಯಮ್ಮ. ನಾನು ಇಲ್ಲಿ ಕೆಲಸ ಮಾಡ್ತಿದ್ದು ಗೊತ್ತಲ್ಲ ಮಕ್ಕಳ. ಜಿ ಮಾದೇಗೌಡ ಇನ್ಸ್ಟಿಟ್ಯೂಟ್ ಆಫ್ ನೇಚರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸಸ್ನ 2ನೇ ಬ್ಯಾಚ್ ಇನ್ನೇನು ತಮ್ಮ ಅವಧಿಯನ್ನು ಪೂರ್ಣಗೊಳಿಸಲಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಅವರು ನಮ್ಮ ಕ್ಯಾಂಪಸ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಹಳ ಶಿಸ್ತು ಮತ್ತು ಸಂಯಮದಿಂದ ವರ್ತಿಸ್ತಾ ಇದ್ದರು. ಇದೇ ರೀತಿ ಮುಂದೆ ಉದ್ಯೋಗವನ್ನು ಅರಸಿ ದೇಶ ಮತ್ತು ವಿದೇಶದಲ್ಲಿ ಎಲ್ಲೇ ಹೋದರೂ ಕೂಡ ನಮ್ಮ ಸಂಸ್ಥೆಯ ಘನತೆ ಮತ್ತು ಗೌರವವನ್ನು ಎತ್ತಿಡುವಂತೆ ಅವರು ಕೆಲಸವನ್ನು ನಿರ್ವಹಿಸಲಿ. ಮತ್ತು ವೈದ್ಯ ವೃತ್ತಿಯಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿ ನಮ್ಮ ಜಿ ಮಾದೇಗೌಡ ಇನ್ಸ್ಟಿಟ್ಯೂಟ್ ಆಫ್ ನೇಚರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸಸ್ನ ಕೀರ್ತಿ ಪತಾಕೆಯನ್ನು ಹಾರಿಸಲಿ ಅಂತ ನಾನು ಅವರಿಗೆ ಒಂದು ಶುಭಕಾಮನೆಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಮುಂದೆ ನಿಮ್ಮ ಭವಿಷ್ಯವು ಚೆನ್ನಾಗಿರಲಿ. ಮುಂದೆ ಡಾಕ್ಟ್ರಾಗಿ ಇದು ನೆನಪಿಟ್ಕೊಳ್ಳಿ. ದಮ್ದಾರೆ 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 ದಮ್ದ ದಮ್ದಾರೆ ದಮ್ ದಮ್ದಾರೆ ದಾರೆ ದಮ್ 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 ದಮ್ದಾರೆ 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 ದಮ್ದ ದಮ್ದಾರೆ ದಮ್ ದಮ್ದಾರೆ ದಾರೆ ದಮ್ ದಮ್ ದಮ್. ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲ್ಲಿ, ಕಾರಿಡಾರ್ ವಾಲಲ್ಲಿ ಸಾಲದೆ
ನಾಗೀಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ. ಬನ್ನಿ ಮುಂದೆ ಬಾ ವಿನ್ನತ್ರ ಬೇಗ ಬಾ. ನಾವು ಉತ್ಪಾದಿಸುವ ಕಸವನ್ನು ಒಯ್ಯುವ ಮಂದಿಗೆ ಸೇವಾ ಶುಲ್ಕವನ್ನು ನೀಡುವುದು ನಮ್ಮ ಆದ್ಯ ಕರ್ತವ್ಯವಲ್ಲವೇ? ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೀನಿ. ಅವ್ವ ಅಯ್ಯೋ. ಯಾಕೆ ಜನರೇ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಫ್ರೆಂಡ್ಶಿಪ್ಪಿನ ಕಥೆಯ ಕೇಳು, ಫ್ರೆಂಡ್ಗೆ ಫ್ರೆಂಡ್ ಇಷ್ಟಾನೆ, ಫ್ರೆಂಡ್ಶಿಪ್ಪಿಗೆ ಬೆಲೆಯ ಕಟ್ಟು ಗೆಳೆಯ ಎಂದು ದೊಡ್ಡಾನೆ. ಫ್ರೆಂಡಿಂದ ಬರುವ ಪ್ರಾಬ್ಲಮ್ ತೀರಿಸೋನು ಫ್ರೆಂಡೇನೆ, ಜೊತೆಯಾಗಿ ಇರುವ ಫ್ರೆಂಡು ನಿನ್ನ ನೆರಳು ನೋಡು. ನೀನು ಲೈ ನೋಡಿಯುವಾಗ ನಿಂಗೆ ಸಪೋರ್ಟ್ ಆಗಿ ಬರ್ತಾನಲ್ಲ, ವೈಟ್ ಎತ್ತುವಾಗ ನೀ ಡಂಬಲ್ಸ್ ಆಗಿ ಬರುವ. ಒಂದು ಸ್ಮಾಲ್ ಹೊಡೆಯುವಾಗ ಕೈಲಿ ಚಟ್ನ ಹಿಡಿದು ಬರುವನು, ನೀ ಆಮ್ಲೆಟ್ ಹಾಕುವಾಗ ಅಲ್ಲಿ ಕ್ಲೀನರ್ ಆಗಿ ಬರುವನು. ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲ್ಲಿ, ಕಾರಿಡಾರ್ ವಾಲಲ್ಲಿ ಸಾಲದೆ ಗುರುತೊಂದನು ನಾಗೀಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ. ಕಾಲೇಜಲ್ಲಿ ಮೊದಲೆರಡು ಕ್ಲಾಸು ಮಾಸ್ ಬಂಕ್ ಆಗಿದೆ, ಅಟೆಂಡೆನ್ಸ್ ಅಲ್ಲಿ ಶಾರ್ಟೇಜ್ ನಮಗೆ ಪ್ರಾಕ್ಸಿ ಇಲ್ಲದೆ, ಎಕ್ಸಾಮ್ಸ್ ಅಲ್ಲಿ ಸ್ಕೋರ್ ಮಾಡಿದಂಕೆ ಮಾರ್ಕ್ಸ್ ಕಾರ್ಡ್ ನಲ್ಲಿ ಕಾಣೆ, ರಿವಾಲ್ಸ್ ಅಲ್ಲಿ ಒಂದೆರಡು ಪೇಪರ್ಸ್ ಕ್ಲಿಯರ್ ಆಗೋದು ಗ್ಯಾರಂಟಿ ನನ್ನಾಣೆ. ಕಾಲೇಜಲ್ಲಿ ಮೊದಲೆರಡು ಕ್ಲಾಸು ಮಾಸ್ ಬಂಕ್ ಆಗಿದೆ, ಅಟೆಂಡೆನ್ಸ್ ಅಲ್ಲಿ ಶಾರ್ಟೇಜ್ ನಮಗೆ ಪ್ರಾಕ್ಸಿ ಇಲ್ಲದೆ, ಎಕ್ಸಾಮ್ಸ್ ಅಲ್ಲಿ ಸ್ಕೋರ್ ಮಾಡಿದಂಕೆ ಮಾರ್ಕ್ಸ್ ಕಾರ್ಡ್ ನಲ್ಲಿ ಕಾಣೆ, ರಿವಾಲ್ಸ್ ನಲ್ಲಿ ಒಂದೆರಡು ಪೇಪರ್ಸ್ ಕ್ಲಿಯರ್ ಆಗೋದು ಗ್ಯಾರಂಟಿ ನನ್ನಾಣೆ. ಸ್ನೇಹನೇ ಈಗೇನಾ ಗೊತ್ತೇ ಆಗದೆ ಶುರುನಾ, ರೀಸನ್ನೇ ಬೇಕಾಗಿಲ್ಲ ಖುಷಿಯಾಗಿರುವ ಸ್ಥಿತಿನ.
ಕ್ಲಾಸ್ ರೂಮಲ್ಲಿ ಸೈಲೆಂಟೇ, ಸಿಲ್ಲಿ ವಿಷಯ ಗಲಾಟೆ, ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಹಾಗೆ ರಿಪೀಟೆ. ಸ್ನೇಹನೇ ಹಾಗೇನಾ, ಸವಿ ಸವಿ ನೆನಪಿನ ನಗುನ, ನೆನೆಯುತ್ತಾ ಹೋದಷ್ಟು ಮನಗಳ ಬೆಸೆಯುವ ಸೆರೆನಾ. ಸ್ನೇಹನೇ ಹೀಗೇನಾ, ಹೊಸತನ ಬೆಸೆಯುವ ಮಚಾನ, ಒಂದೊಂದು ಕ್ಷಣನೂ ಅಚ್ಚರಿ ಮೂಡಿಸೋ ಸ್ಥಿತಿನ. ಫ್ರೆಂಡ್ಶಿಪ್, ಈ ನಮ್ಮ ಫ್ರೆಂಡ್ಶಿಪ್, ನಮಗೆಂದು ಕೊನೆಯೇ ಇರದ ಫ್ರೆಂಡ್ಶಿಪ್. ಫ್ರೆಂಡ್ಶಿಪ್, ಈ ನಮ್ಮ ಫ್ರೆಂಡ್ಶಿಪ್, ನಮಗೆಂದು ಕೊನೆಯೇ ಇರದ ಫ್ರೆಂಡ್ಶಿಪ್. ಟೀನೇಜು ಓಡಿಕೊಂಡು ಬಂತು, ಕಾಲೇಜು ಕಾಲ ಶುರು ಆಯ್ತು, ಲೈಫ್ ಎಲ್ಲ ಸುತ್ತುತ್ತಿದೆ ನಿಲ್ಲದೆ. ಎಂಗೇಜು ಆಗುವಾಸೆ ಇಲ್ಲ, ಕನ್ಫ್ಯೂಷನ್ ಆಗೋ ಟೈಮೇ ಇಲ್ಲ, ಹೇಗಂದ್ರೆ ಹಂಗೆ ಸುಮ್ಮನೆ ಹೋಗೋದೇ. ನಗು ನಗು ನಗುತ್ತಿರೋ ಸಿಟ್ಟು ಬಿಟ್ಟು ಜೊತೆಗಿರೋ, ಮೂರು ಹೊತ್ತು ಮೂಡಿ ಬರೋ ಒಗ್ಗಟ್ಟು ನಮ್ಮದು, ತೀರ ಹಚ್ಚಿಕೊಂಡಿರೋ ಮನಸುರೆಗೊಂಡಿರೋ ಎಲ್ಲ ತಿಳಿದಂತೆ, ಎಲ್ಲದಕ್ಕೂ ಸ್ಪಂದಿಸಬೇಕು ಅಂತ ರೇಗಿಸಿ ಮತ್ತು ಬಿಟ್ಟು ಕೂಗುತ್ತಾ ಒಟ್ಟಾಗಿ ಬಾಳೋದೆ. ನಿರಂತರ ಸ್ನೇಹ ನಮ್ಮದೇ, ಸ್ನೇಹನೇ ಈಗೇನಾ ಗೊತ್ತೇ ಆಗದೆ ಶುರುನಾ. ರೀಸನ್ನೇ ಬೇಕಾಗಿಲ್ಲ, ಖುಷಿಯಾಗಿರುವ ಸ್ಥಿತಿನ. ಸ್ನೇಹನೇ ಆಗೇನಾ, ಸವಿ ಸವಿ ನೆನಪಿನ ನಗುನ, ನೆನೆಯುತ್ತಾ ಹೋದಷ್ಟು ಮನಗಳ ಬೆಸೆಯುವ ಸರೆನಾ. ಸ್ನೇಹನೇ ಈಗೇನಾ, ಹೊಸತನ ಬೆಸೆಯುವ ಮಜಾನ, ಒಂದೊಂದು ಕ್ಷಣನೂ ಅಚ್ಚರಿ ಮೂಡಿಸೋ ಸ್ಥಿತಿನ. ಫ್ರೆಂಡ್ಶಿಪ್, ಈ ನಮ್ಮ ಫ್ರೆಂಡ್ಶಿಪ್, ನಮಗೆಂದು ಕೊನೆಯೇ ಇರದ ಫ್ರೆಂಡ್ಶಿಪ್. ನಮ್ಮ ಫ್ರೆಂಡ್ಶಿಪ್, ಈ ನಮ್ಮ ಫ್ರೆಂಡ್ಶಿಪ್, ನಮಗೆಂದು ಕೊನೆಯೇ ಇರದ ಫ್ರೆಂಡ್ಶಿಪ್. ಫ್ರೆಂಡ್ಶಿಪ್, ಈ ನಮ್ಮ ಫ್ರೆಂಡ್ಶಿಪ್, ನಮಗೆಂದು ಕೊನೆಯೇ ಇರದ ಫ್ರೆಂಡ್ಶಿಪ್. Johnny days, Johnny days, Johnny days, Johnny days, Johnny days, Johnny days. ಮರೆವುದೆಂತು ಕಳೆದಿರೋ ದಿನಗಳನ್ನು, ಎಳೆಯ ತಂತು ಮಿಡಿದಿರೋ ಕ್ಷಣಗಳನ್ನು, ಅಗಳಿಕೆ ಅನಿವಾರ್ಯ, ಸಿಗುತ್ತಿರುವೋ ಗೆಳೆಯ. Johnny days, Johnny days, Johnny
ನೆನಪುಗಳನ್ನು ಹೊತ್ತ ಪಯಣ ಕೊನೆ ನಿಲ್ದಾಣಕ್ಕೆ ಬಂತು. ಟಾಟಾ ಹೇಳಿ ತೆರಳುವ ಹೊತ್ತು. ಕಣ್ಣು ಕೊಂಚ ಒದ್ದೆ ಆಯಿತು. ಈ 4.5 ವರ್ಷಗಳ ಮುಕ್ತಾಯ ಮತ್ತು ನಿಮ್ಮ ನಡುವಿನ ಸಲಿಗೆ ಮತ್ತು ಸ್ನೇಹ ಏನೇ ಆದರೂ ಮುಗಿಯದು. ನಿಮ್ಮ ಮಾರ್ಗದರ್ಶನ ಹಾಗೂ ಪ್ರೇರಣೆ ನಮ್ಮಲ್ಲಿ ಸದಾ ಉಳಿಯುತ್ತದೆ. ನಿಮ್ಮ ಮುಂದಿನ ಹಾದಿಗೆ ಶುಭ ಹಾರೈಕೆಗಳು.